ಬೆಂಗಳೂರನ್ನ 5 ಭಾಗ ಮಾಡೋದಕ್ಕೆ ಸಜ್ಜಾಯಿತು ಸರ್ಕಾರ. ಬೆಂಗಳೂರು ವಿಭಜನೆ ವಿಧೇಯಕಕ್ಕೆ ಸಚಿವ ಸಂಪುಟ ಅಸ್ತು ಎಂದಿದೆ. ಬೆಂಗಳೂರನ್ನ 5 ವಿಭಾಗಗಳಾಗಿ ವಿಭಜಿಸುವ ವಿಧೇಯಕಕ್ಕೆ ಈಗ ಮನ್ನಣೆ ಸಿಕ್ಕಿದೆ. ಬೆಂಗಳೂರನ್ನ 5 ವಿಭಾಗಗಳಾಗಿ ವಿಭಜಿಸುವಂತ ವಿಧೇಯಕ ಇದು. ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಜಾರಿಯಾಗಿದೆ. ಜಿಬಿಎ ಅಡಿಯಲ್ಲಿ ವಿವಿಧ ಹಂತದಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗಿದೆ. ಜಿಬಿಎ ಅಡಿ ಸಿಟಿ ಕಾರ್ಪೊರೇಷನ್ಗಳು ಬರುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಿಧಾನಸಭೆಯಲ್ಲಿ ಮಂಡನೆ ಆಗಲಿರುವ ವಿಧೇಯಕ. ಬೆಂಗಳೂರನ್ನ 5 ಭಾಗ ಮಾಡೋದಕ್ಕೆ ಸರ್ಕಾರ ಈಗ ಸಜ್ಜಾಗಿದೆ. ಬೆಂಗಳೂರು ವಿಭಜನೆ ವಿಧೇಯಕಕ್ಕೆ ಸಚಿವ ಸಂಪುಟ ಅಸ್ತು ಎಂದಿದೆ. ಬೆಂಗಳೂರನ್ನ 5 ವಿಭಾಗಗಳಾಗಿ ವಿಭಜಿಸುವಂತ ವಿಧೇಯಕ ಇದು. ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ 2024 ಇದನ್ನ ಜಾರಿ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆ ಮಾಡಿಕೊಂಡಿದೆ. ಕ್ಯಾಬಿನೆಟ್ನಲ್ಲೂ ಕೂಡ ಅನುಮೋದನೆ ಸಿಕ್ಕಿದೆ. ಜಿಬಿಎ ಅಡಿಯಲ್ಲಿ ವಿವಿಧ ಹಂತದಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗಿದೆ. ಇನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಲಹೆಗೆ ಅನುಮೋದನೆಯನ್ನ ನೀಡಲಾಗಿದೆ. ರಾಮನಗರ, ಮಾಗಡಿ, ಕನಕಪುರ, ದೇವನಹಳ್ಳಿ, ನೆಲಮಂಗಲ, ಆನೇಕಲ್, ಹೊಸಕೋಟೆ, ಹಾರೋಹಳ್ಳಿ ಇವೆಲ್ಲವೂ ಕೂಡ ಜಿಬಿಎ ವ್ಯಾಪ್ತಿಗೆ ಬರುತ್ತೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದರ ವ್ಯಾಪ್ತಿಗೆ ಇವೆಲ್ಲವೂ ಕೂಡ ಬರುತ್ತೆ. ವಿವಿಧ ಹಂತದಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗುತ್ತೆ. ಬೆಂಗಳೂರನ್ನ ಒಟ್ಟು 5 ಭಾಗಗಳನ್ನಾಗಿ ಮಾಡುವಂಥದ್ದು. ಇದರ ಜೊತೆಗೆ ಈಗಿರುವಂತಹ ಬಿಬಿಎಂಪಿ ಏನಿದೆ ಇದಕ್ಕೆ ಬೇರೆ ಬೇರೆ ಭಾಗಗಳನ್ನು ಕೂಡ ಸೇರಿಸಿಕೊಳ್ಳುವಂಥದ್ದು ಕೂಡ ಇದರ ಒಳಗಡೆ ಇರುವಂಥದ್ದು. ರಾಮನಗರ, ಮಾಗಡಿ, ಕನಕಪುರ, ದೇವನಹಳ್ಳಿ, ನೆಲಮಂಗಲ, ಆನೇಕಲ್, ಹೊಸಕೋಟೆ, ಹಾರೋಹಳ್ಳಿ ಇವೆಲ್ಲವೂ ಕೂಡ ಜಿಬಿಎ ವ್ಯಾಪ್ತಿಗೆ ಬರುತ್ತೆ. ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ಇದೆಲ್ಲವೂ ಕೂಡ ಬರುತ್ತೆ. ಇವುಗಳನ್ನ ಅಂದ್ರೆ ವಿವಿಧ ಹಂತದಲ್ಲಿ ಅಧಿಕಾರ ವಿಕೇಂದ್ರೀಕರಣವನ್ನ ಮಾಡಲಾಗುತ್ತೆ. ಇದೆಲ್ಲವನ್ನು ಕೂಡ 5 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಕೇಂದ್ರದ 3 ಪ್ರಮುಖ ವಿಚಾರಗಳ ವಿರುದ್ಧ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ವಿಧಾನಸಭೆಯಲ್ಲಿ ನಿರ್ಣಯಕ್ಕೆ ಸಂಪುಟದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. 3 ನಿರ್ಣಯಗಳಿಗೆ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿದೆ. ಹಾಗಾದ್ರೆ ಆ 3 ನಿರ್ಣಯಗಳು ಯಾವುದು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರದ ತೀರ್ಮಾನ ಏನು ಅದನ್ನು ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ನಂಬರ್ 1 ನೀಟ್ ಪರೀಕ್ಷೆಯನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ನಂಬರ್ 2 ವಿಧಾನಸಭೆ ಹಾಗೆ ಲೋಕಸಭೆ ಕ್ಷೇತ್ರವನ್ನ ಮರು ವಿಂಗಡಣೆ ಮಾಡೋದಕ್ಕೂ ಕೂಡ ವಿರೋಧ ವ್ಯಕ್ತವಾಗಿದೆ. 3ನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ತೀರ್ಮಾನಕ್ಕೂ ಕೂಡ ರಾಜ್ಯ ಸರ್ಕಾರದಿಂದ ವಿರೋಧ ವ್ಯಕ್ತವಾಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ 3 ಪ್ರಮುಖ ವಿಚಾರಗಳ ವಿರುದ್ಧ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. 3 ನಿರ್ಣಯಗಳಿಗೆ ಸಚಿವ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿದೆ. ಇನ್ನು ಕೇಂದ್ರ ಸರ್ಕಾರದ ತೀರ್ಮಾನವನ್ನ ವಿರೋಧಿಸಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ನೀಟ್ ಪರೀಕ್ಷೆಯನ್ನ ವಿರೋಧಿಸುವಂಥದ್ದು 1, 2ನೇದು ವಿಧಾನಸಭೆ ಹಾಗೆ ಲೋಕಸಭೆ ಕ್ಷೇತ್ರವನ್ನ ಮರು ವಿಂಗಡಣೆ ಮಾಡುವಂಥದ್ದು, ಇದಕ್ಕೂ ಕೂಡ ವಿರೋಧ ವ್ಯಕ್ತವಾಗಿದೆ. 3ನೇದು ಒನ್ ನೇಷನ್ ಒನ್ ಎಲೆಕ್ಷನ್, ಅಂದ್ರೆ ಇಡೀ ದೇಶದಲ್ಲಿ ವಿಧಾನಸಭೆ ಹಾಗೆ ಲೋಕಸಭೆ ಎರಡನ್ನೂ ಕೂಡ ಒಟ್ಟಿಗೆ ಎಲೆಕ್ಷನ್ ಮಾಡುವಂತ ವಿಚಾರ ಏನಿದೆ ಇದಕ್ಕೂ ಕೂಡ ವಿರೋಧ ವ್ಯಕ್ತವಾಗಿದೆ. 3 ವಿಚಾರವನ್ನ ವಿರೋಧಿಸಿ ಕ್ಯಾಬಿನೆಟ್ ನಿರ್ಣಯವನ್ನ ತೆಗೆದುಕೊಂಡಿದೆ. ಇನ್ನು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ದಾಳಿ ಮಾಡಿದಂತ ಇಡಿ ಅಧಿಕಾರಿಗಳ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಇಡಿ ಅಧಿಕಾರಿಗಳ ವಿರುದ್ಧ ಕಲ್ಲೇಶ್ ಎನ್ನುವವರಿಂದ ದೂರನ್ನ ನೀಡಲಾಗಿದೆ. ಎಫ್ಐಆರ್ ಅನ್ನ ಕೂಡ ದಾಖಲಿಸಿಕೊಳ್ಳಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕ ಕಲ್ಲೇಶ್ ಇವರ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಹಿಂದೆ ವಾಲ್ಮೀಕಿ ನಿಗಮದ ಜಂಟಿ ನಿರ್ದೇಶಕರಾಗಿದ್ದಂತಹ ಕಲ್ಲೇಶ್ ಇವರನ್ನು ಕೂಡ ವಿಚಾರಣೆಗೆ ಕರೆಯಲಾಗಿತ್ತು, ನೋಟಿಸ್ ಅನ್ನು ನೀಡಲಾಗಿತ್ತು. ಇಡಿ ಅಧಿಕಾರಿಗಳಾದ ಮಿತ್ತಲ್ ಹಾಗೆ ಕಣ್ಣನ್ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿ ಕಲ್ಲೇಶ್ ನೀಡಿರುವಂತಹ ದೂರಿನಲ್ಲಿ ಏನಿದೆ? ಹಾಗಾದ್ರೆ ಕಾನೂನು ಬಾಹಿರವಾಗಿ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡಿದಂತ ಆರೋಪ ಇದೆ. ವೈದು ನನ್ನ ಮೇಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಕಲ್ಲೇಶ್ ಆರೋಪವನ್ನ ಮಾಡಿದ್ದಾರೆ. ಇಡಿ ಅಧಿಕಾರಿಗಳಾದ ಮಿತ್ತಲ್ ಹಾಗೆ ಕಣ್ಣನ್ ವಿರುದ್ಧ ಕಲ್ಲೇಶ್ ದೂರು ನೀಡಿದ್ದಾರೆ. ಸಿಎಂ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಇವರಿಬ್ಬರ ಹೆಸರನ್ನ ಹೇಳುವಂತೆ ಒತ್ತಡ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಇಡಿ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ಅಂತ ಕಲ್ಲೇಶ್ ಆರೋಪ ಮಾಡಿದ್ದಾರೆ. ಒತ್ತಡ ಇತ್ತು ಅಂತ ಬರೆದು ಕೊಡುವಂತೆ ಒತ್ತಡ ಹಾಕದಂತ ಆರೋಪ. ಸಿಎಂ ಹಾಗೆ ಬಿ ನಾಗೇಂದ್ರ ಸೂಚನೆ ಇತ್ತು ಅಂತ ಒಪ್ಪಿಕೊಳ್ಳುವಂತೆ
ನನಗೆ ಒತ್ತಡ ಹಾಕ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. MG ರೋಡ್ ಶಾಖೆಯ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅಂತ ಹೇಳು, ಇದೆಲ್ಲವನ್ನು ನೀನೇ ಹೇಳಬೇಕು ಅಂತ ಒತ್ತಡ ಹಾಕ್ತಾ ಇದ್ರು ಅಂತ ಇಡಿ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರಿ ಕಲ್ಲೇಶ್ ಸಿಎಂ ಹಾಗೆ ನಾಗೇಂದ್ರ ನಿರ್ದೇಶನದಂತೆ ಮಾಡಿರ್ತೇನೆ ಅಂತ ಹೇಳಬೇಕು. ಅಂದ್ರೆ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರ ಇವರು ಹೇಳಿದ್ದಕ್ಕೇನೆ ನಾನು ಮಾಡಿದೆ ಅಂತ ನೀನು ಹೇಳು ಅಂತ ಅವ್ರಿಗೆ ಒತ್ತಡ ಹಾಕ್ತಾ ಇದ್ರು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ FIR ದಾಖಲಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ಕೂಡ ಆಗಿದೆ. ನಾಗೇಂದ್ರ ಹೆಸರೇಳುವಂತೆ ಇಡಿ ಅಧಿಕಾರಿಗಳಿಂದ ಒತ್ತಡ ಹೇರಲಾಗಿದೆ. ಮಾನಸಿಕ ಹಿಂಸೆ ನೀಡಿ ಕಿರುಕುಳ ನೀಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಪೊಲೀಸರಿಗೆ ಕಲ್ಲೇಶ್ ನೀಡಿರುವಂತಹ ದೂರಿನ ಬಗ್ಗೆ ಮಾತುಕತೆಯನ್ನು ನಡೆಸಲಾಗಿದೆ. ಕ್ಯಾಬಿನೆಟ್ನಲ್ಲಿ ಇವತ್ತು ಈ ಎಲ್ಲ ವಿಚಾರಗಳನ್ನ ಚರ್ಚೆ ನಡೆಸಲಾಗಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದಿನ ನಿರ್ದೇಶಕ ಎದುರಾಗಬಹುದಾದಂತಹ ಕಾನೂನು ತೊಡಕುಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಅಂದ್ರೆ ಒಬ್ಬ ಅಧಿಕಾರಿಗೆ ಕರೆದು ಈ ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇದರ ಕಾನೂನು ತೊಡಕುಗಳು ಅಂದ್ರೆ ಇಡಿ ಅಧಿಕಾರಿಗಳ ವಿರುದ್ಧವೇ ಈಗಾಗಲೇ FIR ಏನ್ ದಾಖಲಾಗಿದೆ, ಇದು ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದು ಅಥವಾ ಕಾನೂನು ತೊಡಕುಗಳೇನಿರ್ತಾವೆ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಈ ವಿಚಾರವನ್ನು ಕೂಡ ಚರ್ಚೆ ನಡೆಸಲಾಗಿದೆ. ಇಬ್ಬರು ಇಡಿ ಅಧಿಕಾರಿಗಳ ವಿರುದ್ಧ FIR ದಾಖಲಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನು ಚರ್ಚೆ ನಡೆಸಲಾಗಿದೆ. ನಾಗೇಂದ್ರ ಹೆಸರೇಳುವಂತೆ ಹಾಗೆ ಮುಖ್ಯಮಂತ್ರಿಗಳ ಹೆಸರೇಳುವಂತೆ ಹಾಗೆ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವ್ರು ಏನ್ ಹೇಳ್ತಾರೆ ಅದನ್ನ ಹೇಳಬೇಕು ಅಂತ ಕಲ್ಲೇಶ್ ಅವರಿಗೆ ಅಂದ್ರೆ ಅಧಿಕಾರಿ ಕಲ್ಲೇಶ್ ಏನಿದ್ದಾರೆ ಇವರಿಗೆ ಒತ್ತಡ ಹಾಕಿದ್ರು ಇಡಿ ಅಧಿಕಾರಿಗಳು ಅಂತ ದೂರನ್ನ ನೀಡಲಾಗಿದೆ. ಈಗಾಗಲೇ FIR ಕೂಡ ದಾಖಲಾಗಿದೆ ಇಡಿ ಅಧಿಕಾರಿಗಳ ವಿರುದ್ಧ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಹಲವಾರು ವಿಚಾರಗಳು ಚರ್ಚೆಯಾಗಿರುವಂಥದ್ದು, ಪ್ರಮುಖವಾಗಿ ಇಡಿ ಅಧಿಕಾರಿಗಳ ವಿರುದ್ಧವೇ ಕೇಸ್ ದಾಖಲಾಗಿರುವಂಥದ್ದು, FIR ಆಗಿರುವಂತಹ ವಿಚಾರ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶಮಂತ, ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ 4-5 ಪ್ರಮುಖ ವಿಚಾರಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಹುದೊಡ್ಡ ಚರ್ಚೆಗಳಾಗಿದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಬಹುದಾದಂತಹ ಒಂದಷ್ಟು ಬೆಳವಣಿಗೆಗಳು ಇಡಿ ಮತ್ತು ವಾಲ್ಮೀಕಿ ಪ್ರಕರಣದಲ್ಲಿ ನಡೆದಿದ್ದಾವೆ. ಇಡಿ ಅಧಿಕಾರಿಗಳು ಯಾರನ್ನ ತನಿಖೆಗೆ ಒಳಪಡಿಸಿದ್ರೋ ಆ ಅಧಿಕಾರಿಯೇ ಇದೀಗ ಇಡಿ ಅಧಿಕಾರಿಗಳ ವಿರುದ್ಧವೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ತನ್ನಗೆ ಬೆದರಿಕೆಯನ್ನ ಹಾಕಲಾಗಿದೆ, ಒತ್ತಡವನ್ನ ಹಾಕಲಾಗ್ತಾ ಇದೆ. ವಾಲ್ಮೀಕಿ ಪ್ರಕರಣದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನ ಮತ್ತು ಸಚಿವ ನಾಗೇಂದ್ರ ಅವರ ಹೆಸರನ್ನ, ಅದೇ ರೀತಿಯಲ್ಲಿ ಹಣಕಾಸು ಇಲಾಖೆ ಅಧಿಕಾರಿಗಳ ಹೆಸರನ್ನ ಹೇಳಬೇಕು ಅನ್ನುವಂತಹ ಒತ್ತಡವನ್ನ ತನ್ನ ಮೇಲೆ ಭಯಭೀತಿಯನ್ನ ಹುಟ್ಟಿಸುವ ಮೂಲಕ ಹೇರಲಾಗ್ತಿದೆ ಅನ್ನುವಂತಹ ಒಂದು ದೂರನ್ನ ಶೇಷಾದ್ರಿಪುರಂ ಸ್ಟೇಷನ್ ನಲ್ಲಿ ಕಲ್ಲೇಶ್ ಎಂಬುವಂತಹ ಅಧಿಕಾರಿ ನೀಡಿದ್ದಾರೆ. ಈ ವಿಚಾರವೂ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾಗಿದೆ. ಮುಂಬರುವಂತಹ ಕಾನೂನು ತೊಡಕುಗಳು ಏನೇನು ಎದುರಾಗಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಂಬಂಧಪಟ್ಟಂತಹ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಇಡಿ ಅಧಿಕಾರಿಗಳ ಧೋರಣೆಯನ್ನ ವಿರೋಧಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಶಾಸಕರ ನೇತೃತ್ವದಲ್ಲಿ ಧರಣಿಯನ್ನು ಕೂಡ ಕೈಗೊಳ್ಳೋದಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳು ಈ ರೀತಿ ಪ್ರಕರಣಗಳನ್ನ ದಾಖಲಿಸಿದಾಗ ಯಾವೆಲ್ಲ ನಿರ್ಧಾರಕ್ಕೆ ಬರಲಾಗಿದೆ ಮತ್ತು ಕಾನೂನಾತ್ಮಕ ವಿಚಾರವನ್ನ ಏನೆಲ್ಲ ಚರ್ಚೆಯಾಗಿದೆ, ತೊಡಕುಗಳು ಉಂಟಾಗಿದ್ದಾವೆ ಅನ್ನೋ ಬಗ್ಗೆಯೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಂತ ಮಹತ್ವದ ವಿಚಾರವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಇದರ ಜೊತೆಗೆ ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ವಿಧೇಯಕವನ್ನ ಮಂಡಿಸೋಕೆ ಸಂಬಂಧಪಟ್ಟಿಯೂ ಕೂಡ ಬಹುದೊಡ್ಡ ಚರ್ಚೆ ನಡೆದಿರುವಂತದ್ದು. ಎಲ್ಲವೂ ಅಂದುಕೊಂಡಂತೆ ಆದ್ರೆ ನಾಳೆಯ ವಿಧಾನಸಭೆಯ ಅಧಿವೇಶನದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತಹ ವಿಧೇಯಕವನ್ನ ಮಂಡನೆ ಮಾಡ್ತಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೇಗಿರುತ್ತೆ ಅಂದ್ರೆ ಸದ್ಯಕ್ಕೆ ಇರುವಂತಹ BBMP ಇರೋದಿಲ್ಲ, ಅದರ ಬದಲಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇರುತ್ತೆ ಮತ್ತು ಬೆಂಗಳೂರಿನ ವಿಸ್ತಾರ ಮತ್ತು ವ್ಯಾಪ್ತಿ ದೊಡ್ಡದಾಗುತ್ತೆ. ಸದ್ಯಕ್ಕೆ ಇರುವಂತಹ 198 ವಾರ್ಡ್ಗಳೇನಿದಾವೆ ಅಥವಾ 225 ವಾರ್ಡ್ಗಳೇನಿದಾವೆ ಅದರ ಬದಲು 400ಕ್ಕೂ ಹೆಚ್ಚು ವಾರ್ಡ್ಗಳಾಗ್ತವೆ. ಈಗ ಇರುವಂತಹ ಒಂದು BBMP ಕಮಿಷನ್ ನ ಬದಲಾಗಿ 5ರಿಂದ 10 ಕಮಿಷನ್ಗಳನ್ನ ನೇಮಕ ಮಾಡುವಂತಹ ಅಧಿಕಾರ ಮತ್ತು ಆ ರೀತಿಯ ಒಂದು ಸಾಧ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. BBMPಯನ್ನ ಬದಲಾಯಿಸಿ ವಿಭಜನೆಯನ್ನ ಮಾಡಿ BBMPಯ ಬದಲಾಗಿ
ಬೆಂಗಳೂರು ಪೂರ್ವ, ದಕ್ಷಿಣ, ಉತ್ತರ, ದಕ್ಷಿಣ ಹಾಗೂ ಕೇಂದ್ರ ಬೆಂಗಳೂರು ಅನ್ನುವಂತಹ ಒಂದು ಅಥಾರಿಟಿಯನ್ನ ಸ್ಥಾಪನೆ ಮಾಡಬೇಕು. ಪ್ರಸನ್ನ ಹಾಗೆ ಸಂಪರ್ಕದಲ್ಲಿರಿ. ಪ್ರಸನ್ನ, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಇಡಿ ಅಧಿಕಾರಿಗಳಿಂದ ಕಲ್ಲೇಶ್ಗೆ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಹಾಗೆ ನಾಗೇಂದ್ರ ಹೆಸರೇಳುವಂತೆ ಒತ್ತಡ ಹಾಕ್ತಂತ ವಿಚಾರ ಏನಿದೆ. ನಾಳೆ ವಿಧಾನಸೌಧದ ಬಳಿ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಪ್ರತಿಭಟನೆಯಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಕಾಂಗ್ರೆಸ್ ಧರಣಿ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇಡಿ ಅಧಿಕಾರಿಗಳಿಂದ ಕಲ್ಲೇಶ್ಗೆ ಕಿರುಕುಳ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಕಲ್ಲೇಶ್ಗೆ ಮುಖ್ಯಮಂತ್ರಿಗಳು ಹಾಗೆ ಮಾಜಿ ಸಚಿವ ನಾಗೇಂದ್ರ ಏನಿದ್ದಾರೆ ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳುವಂತ ಒತ್ತಡ ಹಾಕಿದ್ರು ಅಂತ ಈಗಾಗಲೇ FIR ಏನ್ ದಾಖಲಾಗಿದೆ ಇಡಿ ಅಧಿಕಾರಿಗಳ ವಿರುದ್ಧ. ಈ ವಿಚಾರವನ್ನ ಮುಂದಿಟ್ಕೊಂಡು ನಾಳೆ ಪ್ರತಿಭಟನೆ ಮಾಡೋದಕ್ಕೆ ಸಿಎಂ ಹಾಗೆ ಡಿಸಿಎಂ ಸೇರಿದಂತೆ ಎಲ್ಲರೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಸಚಿವ ಸಂಪುಟದಲ್ಲಿ ಈ ವಿಚಾರ ಚರ್ಚೆಯಾಗಿದೆ. ಪ್ರಸನ್ನ, ಹೇಳ್ತಾ ಇದ್ರಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆದಂತ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನು ನಾಳೆ ಧರಣಿ ಮಾಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಶಮಂತ, ಇಡಿ ತನಿಖೆಯ ವಿಚಾರ ಇದೀಗ ಬಹುದೊಡ್ಡ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಕಳೆದ 3-4 ದಿನಗಳ ಹಿಂದೆಯೂ ಕೂಡ 4 ಸಚಿವರು ನೇರವಾಗಿ ಇಡಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಡಿ ಕೇವಲ ವಾಲ್ಮೀಕಿ ಪ್ರಕರಣದ ತನಿಖೆಗೆ ಮಾತ್ರ ಬಂದಿಲ್ಲ, ಇಡೀ ಕಾಂಗ್ರೆಸ್ ಸರ್ಕಾರವನ್ನೇ ಬುಡಮೇಲು ಮಾಡೋದಕ್ಕೆ ಇಡಿಯನ್ನ ವಾಲ್ಮೀಕಿ ಪ್ರಕರಣದಲ್ಲಿ ಎಳೆದು ತರಲಾಗಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಇಡಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಸರ್ಕಾರ ಮಾಡಿತ್ತು. ಇದೀಗ ಇವತ್ತು ಅಧಿಕಾರಿಯೊಬ್ಬರು ನೇರವಾಗಿ ಇಡಿಯ ಅಧಿಕಾರಿಗಳ ವಿರುದ್ಧವೇ ದೂರನ್ನ ಕೊಟ್ಟಿರೋದ್ರ ಹಿಂದೆಯೂ ಕೂಡ ಒಂದಷ್ಟು ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ದೂರನ್ನ ಕೊಟ್ಟಿರುವಂತಹ ಕಲ್ಲೇಶ್ ಸಮಾಜ ಕಲ್ಯಾಣ ಇಲಾಖೆಯ ಅಪರ ನಿರ್ದೇಶಕರಾಗಿದ್ದಾರೆ. ಅವರಿಗೆ ಇಡಿ ಅಧಿಕಾರಿಗಳು ಇಬ್ಬರು, ಕಣ್ಣನ್ ಮತ್ತು ಮಿತ್ತಲ್ ಎಂಬಂತವರು ಒತ್ತಡವನ್ನ ಹಾಕ್ತಿದ್ದಾರೆ, ಬೆದರಿಕೆಯನ್ನ ಹಾಕ್ತಿದ್ದಾರೆ, ಕಿರುಕುಳವನ್ನ ನೀಡ್ತಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ FIR ನಲ್ಲಿ ದಾಖಲಿಸಲಾಗಿದೆ. ಇದನ್ನ ವಿರೋಧಿಸಿ ನಾಳೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಧರಣಿಯನ್ನ ಮಾಡೋದಕ್ಕೆ, ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ನಾಯಕರು ಎತ್ತುತ್ತಾ ಇರುವಂತಹ ಬಹುದೊಡ್ಡ ಆಕ್ಷೇಪ ಅಂದ್ರೆ ಅದು ಇಡೀ ತನಿಖೆ ಹಳಿ ತಪ್ಪುತ್ತಾ ಇದೆ. ಕೇವಲ ವಾಲ್ಮೀಕಿ ಹಗರಣದಲ್ಲಿ ಎಲ್ಲಿ ತಪ್ಪಾಗಿದೆ ಅಥವಾ ಅಧಿಕಾರಿಗಳು ಎಲ್ಲಿ ಹಣಕಾಸು ವರ್ಗಾವಣೆಯಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಇಡೀ ತನಿಖೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ಯಾರು ಅಧಿಕಾರಿಗಳು ವಿಚಾರಣೆಗೆ ಹೋಗ್ತಾರೆ ಅಂತವರ ಮೇಲೆ ಮುಖ್ಯಮಂತ್ರಿಗಳ ಹೆಸರನ್ನ ಹೇಳೋದಕ್ಕೆ, ಸಚಿವ ನಾಗೇಂದ್ರ ಅವರ ಹೆಸರನ್ನ ಹೇಳೋದಕ್ಕೆ ಮತ್ತು ಹಣಕಾಸು ಇಲಾಖೆಯ ಅಧಿಕಾರಿಗಳ ಹೆಸರನ್ನ ಹೇಳೋದಕ್ಕೆ ಒತ್ತಡವನ್ನ ಹಾಕಲಾಗ್ತಿದೆ. ಈ ಮೂಲಕ ಕೇಂದ್ರ ಸರ್ಕಾರ ಇಡಿಯನ್ನ ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಮಾಡಲಾಗ್ತಿದೆ. ಶಮಂತ, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು IT-BT ಉದ್ಯೋಗಿಗಳ ಕೆಲಸದ ಅವಧಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 12ರಿಂದ 14 ತಾಸು ಕೆಲಸದ ಅವಧಿ ಹೆಚ್ಚಳ ವಿಚಾರ ಏನಿದೆ, ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅನೌಪಚಾರಿಕವಾಗಿ ಚರ್ಚೆ ನಡೆಸಲಾಗಿದೆ. ಸಂಪುಟ ಸಭೆಯಲ್ಲಿ ಸಚಿವರ ನಡುವೆ ಜಟಾಪಟಿ ಕೂಡ ನಡೆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ತರಿಸಿಕೊಳ್ಳುವಂತೆ ಸರ್ಕಾರ ನಿರ್ಧಾರ ಮಾಡಿದೆ. IT ಕಂಪನಿಗಳಿಂದಲೇ ಮಾಹಿತಿಯನ್ನು ತರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಂದ್ರೆ ಅಲ್ಲಿನ ಎಂಪ್ಲಾಯೀಸ್ಗಳು ಯಾವ ರೀತಿ ಆಗಿದ್ದಾರೆ, ಅವರ ಮನಸ್ಥಿತಿ ಯಾವ ರೀತಿ ಆಗಿದೆ, 12ರಿಂದ 14 ಗಂಟೆಗಳ ಕಾಲ ಕೆಲಸ ಮಾಡಬಹುದಾ, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅವಧಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತರಿಸಿಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ.